ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣೆಗೆ ಇರುವಂತದ್ದು ಕೇವಲ ಬೆರಳೆಣಿಕೆ ತಿಂಗಳುಗಳು ಮಾತ್ರ. ಹೀಗಿರುವಾಗ ಬಿಜೆಪಿ ಒಂದೇ ಅಂತಲ್ಲ, ಕಾಂಗ್ರೆಸ್ಸು ಕೂಡ ಜೊತೆಗೆ ಜೆಡಿಎಸ್ ಕೂಡ ತನ್ನದೇ ಆದಂತಹ ತಂತ್ರಗಾರಿಕೆಗಳನ್ನು ಮಾಡ್ತಾ ಇರುತ್ತೆ. ಎಲ್ಲರೂ ಬಹಳ ಭರ್ಜರಿ ಸಿದ್ಧತೆಯನ್ನ ಮಾಡ್ತಾರೆ. ಯಾವುದೋ ಒಂದು ಪಕ್ಷ ಅಲ್ಲ, ಎಲ್ರಿಗೂ ಕೂಡ ಗೆಲ್ಲಬೇಕು ಅನ್ನುವಂಥದ್ದು ಇರುತ್ತಲ್ಲ. ಅದರಲ್ಲೂ ಬಿಜೆಪಿ ಅಂತ ತಗೊಂಡಾಗ ಈ ತಿಂಗಳೊಳಗೆ ಬಿಜೆಪಿ ಫಸ್ಟ್ ಲಿಸ್ಟ್ ಪ್ರಕಟ ಆಗುವಂಥದ್ದು ಫಿಕ್ಸ್. 14ರಿಂದ 16 ಕ್ಷೇತ್ರಗಳಲ್ಲಿ ಹುರಿಯಾಳುಗಳ ಹೆಸರು ರಿಲೀಸ್ಗೆ ಫಸ್ಟ್ ಲಿಸ್ಟಲ್ಲಿ ಪ್ಲಾನ್ ಮಾಡಿದಾರಂತೆ. ಹಾಗಾದರೆ ಮೊದಲ ಪಟ್ಟಿಯಲ್ಲಿ ಯಾವ್ಯಾವ ಕ್ಷೇತ್ರ, ಯಾರ್ಯಾರಿಗೆ ಲಕ್ಕು, ಯಾರಿಗೆ ಕೊಕ್ಕು, ಯಾರು ನಿರೀಕ್ಷೆ ಇಟ್ಕೊಂಡಿದ್ರು ಅವ್ರಿಗೆ ಟಿಕೆಟ್ ಸಿಗಲ್ಲ, ಇವೆಲ್ಲವೂ ಗೊತ್ತಾಗುತ್ತೆ. ಬಹುತೇಕ ಹಾಲಿಗಳಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತಾ ಅದು ನೋಡಬೇಕು. ಅಚ್ಚರಿ ಪ್ರಯೋಗಕ್ಕೆ ಏನಾದರೂ ಮುಂದಾಗ್ತಾರ ಬಿಜೆಪಿ ಹೈಕಮಾಂಡ್? ಬಿಜೆಪಿ ಹೈಕಮಾಂಡ್ನಲ್ಲಿ ಯಾವುದನ್ನೂ ಅಲ್ಲಗಳೆಯುವಂತಿಲ್ಲ. ಏನು ಅಂದ್ಕೊಂಡಿರ್ತೀವೋ ಅದಾಗಲ್ಲ, ಬೇರೆ ಇನ್ನೇನೋ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ. ಅದು ವರ್ಕ್ ಆಗುತ್ತಾ ಮಗದೊಂದ ಗೊತ್ತಿಲ್ಲ. ಬಟ್ ರಾಜ್ಯ ಬಿಜೆಪಿ ನಾಯಕರು ಯೋಚನೆ ಮಾಡುವಂಥದ್ದೇ ಒಂದು, ಹೈಕಮಾಂಡ್ನವರು ಒಂದು ಪ್ಲಾನ್ ಮಾಡಿ ಅವರು ಜಾರಿಗೆ ತರುವಂಥದ್ದೇ ಇನ್ನೊಂದು ಅನ್ನೋಂಗೆ ಆಗಿರುತ್ತೆ. ಹಾಗಾದ್ರೆ ಮೊದಲ ಪಟ್ಟಿಯಲ್ಲಿ ಯಾರಿಗೆಲ್ಲ ಚಾನ್ಸಸ್ ಸಿಗ್ಬೋದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಿಜೆಪಿ ಮನೆಯಲ್ಲಿ ಈಗ ಮೊದಲ ಪಟ್ಟಿಯ ಸಂಚಲನ ಶುರುವಾಗಿದೆ. ಇರುವಂಥದ್ದು 28 ಕ್ಷೇತ್ರ. ಇವರು ಆರಂಭದಲ್ಲಿ ಒಂದು ಅರ್ಧಕ್ಕರ್ಧ ಅನೌನ್ಸ್ ಮಾಡಿಬಿಡೋದು ಅನ್ನುವಂತಹ ಪ್ಲಾನಲ್ಲಿ ಇದ್ದಂಗಿದೆ. ಅದರಲ್ಲೂ ಬಿಜೆಪಿ ಮನೆಯಲ್ಲಿ ಈಗ ಮೊದಲ ಪಟ್ಟಿಯ ಸಂಚಲನ. ಬಿಜೆಪಿ ಲೋಕಸಭಾ ತಯಾರಿಯ ಮಧ್ಯ ಮೊದಲ ಪಟ್ಟಿಯ ಪ್ರಕಟದ ಸುಳಿವನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಅದಕ್ಕೂ ಮುಂಚೆ ಇನ್ನೊಂದು ಮೀಟಿಂಗ್ ಆಗಬೇಕು, ಕೊನೆಯ ಮೀಟಿಂಗ್. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಬೇಕು, ಯಾರಿಗೆ ಎಷ್ಟು ಕ್ಷೇತ್ರ ಅನ್ನುವಂಥದ್ದು ಅನೌನ್ಸ್ ಆಗಬೇಕು. ಅದಾದಮೇಲೆ ಈ ಒಂದು ರಿಲೀಸ್ ಮಾಡ್ತಾರೆ ಅಂತ ಕಾಣುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ಫಸ್ಟ್ ಲಿಸ್ಟ್ ಪ್ರಕಟದ ಬಗ್ಗೆ ಅಮಿತ್ ಶಾ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಗೆಲುವು ಸ್ಪಷ್ಟ ಇರುವಂತಹ ಕ್ಷೇತ್ರಗಳ ಬಗ್ಗೆ, ಇಲ್ಲಿ ಯಾರು ನಿಲ್ಸಿದ್ರು ಬಿಜೆಪಿಯಿಂದ ಗೆಲ್ತಾರೆ ಅನ್ನುವಂತಹ ಸ್ಪಷ್ಟ ಇರೋ ಕ್ಷೇತ್ರಗಳ ಬಗ್ಗೆ ರಿಪೋರ್ಟ್ ಅನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಬಹುತೇಕ ಗೆಲ್ಲೋ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವಂಥದ್ದು ಅಂತ. ಹಾಲಿ ಸಂಸದರು ಅಂದ್ರೆ ಇರೋ ಅಂಥವ್ರೆ. ಹೊಸ ಮುಖ ಅಚ್ಚರಿ ಅಭ್ಯರ್ಥಿ ಹೆಸರು 2 ಮತ್ತು 3ನೇ ಪಟ್ಟಿಯಲ್ಲಿ ಪ್ರಕಟ ಆಗ್ಬೋದು ಅಂತ ಇದ್ದಾರೆ. ಇನ್ನೊಂದು ಗಮನಿಸಬೇಕಾಗಿರೋದು ಬಿಜೆಪಿಯಲ್ಲಿ, ಈಗ ಬೀದರ್ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಹೀಗೆ ಹಲವು ಕಡೆ ಹಾಲಿ ಬಿಜೆಪಿಯ ಸಂಸದರೇ ಇದ್ರೂ ಕೂಡ ರಾಜ್ಯ ಮಟ್ಟದ ಅಂದ್ರೆ ಲೋಕಲ್ ಲೀಡರ್ಸ್ಗಳು ಅದಕ್ಕೆ ಒಪ್ತಾ ಇಲ್ಲ, ಬದಲಾಯಿಸಿ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಬಿಸಿ ತುಪ್ಪ ಆದಂಗಿದೆ. ಈ ಕಡೆ ನುಂಗಂಗೂ ಇಲ್ಲ, ಉಗುಳಂಗೂ ಇಲ್ಲ. ಫೈನಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಅದೇ ಫೈನಲ್ಲು. ಇವ್ರು ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ ಅದಕ್ಕೆ. ಬಟ್ ಈಗ ಇನ್ನೊಂದು ತಿಂಗಳಲ್ಲೇ ಅನೌನ್ಸ್ ಆಗ್ಬೋದು ಒಂದು 14ರಿಂದ 15 ಪಟ್ಟಿ ಅಂತ. ಅದು ಯಾವ್ದು ಅನ್ನುವಂಥದ್ದೇ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು, ಈಗ ಬಿಜೆಪಿಯ ಜೊತೆಗೆ JDS ಕೂಡ ಕೈ ಜೋಡಿಸಿರೋದ್ರಿಂದ ಕೆಲವೊಂದು ಸ್ಯಾಕ್ರಿಫೈಸ್ಗೂ ಬಿಜೆಪಿ ಮುಂದಾಗಬೇಕಾಗುತ್ತೆ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ ಮಂಡ್ಯ ತಗೊಳ್ಳೋಣ, ಎಕ್ಸಾಂಪಲ್ ಹಾಸನ ತಗೊಳ್ಳೋಣ, ಕೋಲಾರ ತಗೊಳ್ಳೋಣ. ಇಂತಹ ಕಡೆಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈಗ ಜೊತೆ ಕರ್ಕೊಬಿಟ್ಟಿದ್ದಾರೆ. ಅವ್ರಿಗೂ ಒಂದಷ್ಟು ಕ್ಷೇತ್ರ ಅಂತ ಬಿಟ್ಕೊಡ್ಬೇಕಲ್ಲ. ಅಲ್ಲಿ ಗೆಲ್ತೀವಿ ನಾವು ಒಂದು ಗೊತ್ತಿದ್ರು ಅವರಿಗೋಸ್ಕರ ತ್ಯಾಗ ಮಾಡ್ಬೇಕೇನೋ, ಅಂತಹ ಪರಿಸ್ಥಿತಿ ಬರುತ್ತೇನೋ, ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೇನೋ ಬಿಜೆಪಿ, ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಭರ್ಜರಿ ತಯಾರಿ ಅಂದ್ರೇನು, ಕೆಲವೊಂದು ತಂತ್ರಗಾರಿಕೆಗಳನ್ನು ಹೆಂಗೆ ನಾವು ಗೆಲ್ಲೇಬೇಕು 28ಕ್ಕೆ 28 ಅನ್ನುವಂಥದ್ದು ಒಂದು ಸ್ಟ್ರಾಟಜಿ. ಇನ್ನೊಂದು, ಯಾರನ್ನ ಹಾಕಬೇಕು ಅಭ್ಯರ್ಥಿಗಳನ್ನ ಅನ್ನುವಂಥದ್ದು ಮತ್ತೊಂದು ರೀತಿಯ ಒಂದು ತಂತ್ರಗಾರಿಕೆಯನ್ನು ಬಳಸಬೇಕಾಗತ್ತೆ. ಸೊ ಇದಿಷ್ಟು ಇದೀಗ ಬಿಜೆಪಿ ಹೈಕಮಾಂಡ್ ಮುಂದಿರುವಂತಹ ಸವಾಲು. ಮೊನ್ನೆ ಅಮಿತ್ ಶಾ ಅವ್ರು ಬೇರೆ ರಾಜ್ಯಕ್ಕೆ ಬಂದೋಗಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಅವ್ರಿಗೆ ಹಾಕ್ಬೇಕು, ಇವ್ರನ್ನ ಹಾಕ್ಬೇಕು, ಈ ಕ್ಷೇತ್ರ ನಾವು ಇಟ್ಕೊಳ್ತೀವಿ, ನೋ, ಇದ್ರ ಬಗ್ಗೆ ಮಾತಾಡ್ಕೂಡ್ದು, ತುಟ್ಟಿಕ್ ಪಿಟ್ಟಿಕ್ ಅನ್ಬಾರ್ದು, ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ, ನಿಮ್ ಕೆಲಸ ಏನು, ಪಕ್ಷ ಸಂಘಟನೆ ಮಾಡೋದಷ್ಟೇ ನಿಮ್ ಕೆಲಸ, ಉಳ್ದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಗಪ್ಚುಪ್ ಅಂತ ಹೇಳಿ ಹೋಗಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಕೆಲವೇ ದಿನಗಳಲ್ಲಿ.